ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ G2 LIC ಗುರು ಫಾರ್ ಫೈನಾನ್ಷಿಯಲ್ ಫ್ರೀಡಮ್. ಸ್ನೇಹಿತರೆ, ಇವತ್ತೊಂದು ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟಿದ್ದೀನಿ. ಏನಪ್ಪಾ ಅಂತಂದ್ರೆ, ಒಂದು ಚಾನಲ್ ಅಲ್ಲಿ ಬಾಸ್ ವಾಲಾ ಅನ್ನೋ ಒಂದು ಚಾನಲ್ ಅಲ್ಲಿ 90% ಆಫ್ ದ ಇನ್ಶೂರೆನ್ಸ್ ಪಾಲಿಸೀಸ್ ಏನಿದೆ ಮಾರ್ಕೆಟ್ ಅಲ್ಲಿ ಅದು ಸಂಪೂರ್ಣವಾಗಿ ವೇಸ್ಟ್. ಇದರಲ್ಲಿ ಯಾವುದೇ ರೀತಿಯಾದಂತಹ ಲಾಭ ಇರೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಆಗತ್ತೆ, ಅಥವಾ ಒಂದು ಇನ್ಫಾರ್ಮೇಶನ್ ನ ಆರ್ಥಿಕ ತಜ್ಞರಾದಂತ ಮಿಸ್ಟರ್ ಶರತ್ ಅವರು ಶೇರ್ ಮಾಡ್ತಾರೆ. ಹಾಗೆ ಇನ್ಶೂರೆನ್ಸ್ ಬಗ್ಗೆ ಹೇಳದೇ ಇರುವಂತ ಒಂದಷ್ಟು ಸತ್ಯಗಳನ್ನ ಕೂಡ ಹೇಳಿದವರಲ್ಲಿ ಈ ವಿಡಿಯೋನ ಮಾಡ್ತಾರೆ. ಸೊ ಈ ಚಾನಲ್ ಬಂದು ಬಾಸ್ ವಾಲಾ ಅಂತ ಸುಮಾರು 2 ವಾರಗಳಲ್ಲಿ 85,000 ವ್ಯೂಗಳನ್ನ ಕಂಡಿರುವಂತ ಒಂದು ವಿಡಿಯೋ. ಹಾಗಿದ್ರೆ ನಿಜವಾಗ್ಲೂ ಮಾರ್ಕೆಟ್ ಅಲ್ಲಿ ಇರುವಂತ 90% ಇನ್ಶೂರೆನ್ಸ್ ಪಾಲಿಸೀಸ್ ಏನಿದೆ ಖಂಡಿತವಾಗ್ಲೂ ವೇಸ್ಟಾ? ಕಸ್ಟಮರ್ಸ್ಗೆ ಯಾವುದೇ ರೀತಿಯಾದಂತ ಲಾಭ ಅಥವಾ ಅನುಕೂಲಗಳನ್ನ ಕೊಡೋದಿಲ್ವಾ? ಹಾಗಿದ್ರೆ ಇನ್ಶೂರೆನ್ಸ್ ಕಂಪನೀಸು ಈ ತರ ಪ್ರಾಡಕ್ಟ್ಸ್ ನ ಯಾಕೆ ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡ್ತವೆ? ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಖರ್ಚು ಮಾಡಿ ರಿಸರ್ಚ್ ಮಾಡೋದ್ರ ಮುಖಾಂತರ ಆಕ್ಚುರಿಯಲ್ಸ್ ಅಂತ ಡಿಪಾರ್ಟ್ಮೆಂಟ್ ಇಟ್ಕೊಂಡು ಯಾಕೆ ಇನ್ಶೂರೆನ್ಸ್ ಕಂಪನೀಸು 90% ಅಷ್ಟು ವೇಸ್ಟ್ ಆಗುವಂತ ಪ್ರಾಡಕ್ಟ್ಸ್ ನ ಮಾರ್ಕೆಟ್ ಅಲ್ಲಿ ಲಾಂಚ್ ಮಾಡ್ತವೆ ಅನ್ನೋದ್ರ ಬಗ್ಗೆ ನನಗೂ ಕೂಡ ಒಂದು ಪ್ರಶ್ನೆ ಕಾಡ್ತಾ ಇದೆ. ಸೊ ಹಾಗೆ ಈ ವಿಡಿಯೋನ ಕೇಳ್ತಾ ಕೇಳ್ತಾ ಕೆಲವೊಂದಷ್ಟು ಇನ್ಫಾರ್ಮೇಶನ್ಸ್ ಬಹಳ ಅದ್ಭುತವಾಗಿ ಅರ್ಥ ಮಾಡಿಸ್ಕೊಡ್ತಾರೆ. ಇನ್ಶೂರೆನ್ಸ್ ನ ಅವಶ್ಯಕತೆ ಯಾಕಿದೆ ಸಾಮಾನ್ಯ ಮನುಷ್ಯನಿಗೆ, ಹಾಗೆ ಇನ್ಶೂರೆನ್ಸ್ ವಿಷಯಕ್ಕೆ ಬಂದಾಗ ಯಾಕೆ ಜನ ಹಿಂಜರಿತಿದ್ದಾರೆ, ಅಥವಾ 100ರಲ್ಲಿ 20 ಜನನ ಕೇಳಿದ್ರೆ ಅಥವಾ 70% ಅಷ್ಟು ಜನನ ಕೇಳಿದ್ರೆ ಇನ್ಶೂರೆನ್ಸ್ ಇಟ್ಟಿದ್ದೀರಾ ಅಂತಂದ್ರೆ ಇಲ್ಲ ಅಂತ ಹೇಳುವಂತದ್ದೇ ಉತ್ತರ ಬರ್ತಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಡ್ ಆಗಿ ಮಿಸ್ಟರ್ ಶರತ್ ಅವರು, ಆರ್ಥಿಕ ತಜ್ಞರಾದಂತವರು, ಬಹಳ ಮನಮುಟ್ಟೋ ರೀತಿಯಲ್ಲಿ ಇನ್ಫಾರ್ಮೇಶನ್ ನ ಶೇರ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಅವ್ರಿಗೆ ಹೇಳ್ತಾ, ಒಂದು ಇನ್ಶೂರೆನ್ಸ್ ಕಂಪನಿ ಮಾಡ್ತಾ ಇರುವಂತ ಕೆಲಸನ ಮಿಸ್ಟರ್ ಶರತ್ ಅವ್ರು ಮಾಡ್ತಿದ್ದಾರೆ, ಇನ್ಶೂರೆನ್ಸ್ ಅಡ್ವೈಸರ್ ಮಾಡ್ಬೇಕಾಗಿರುವಂತ ಕೆಲಸನ ಮಿಸ್ಟರ್ ಶರತ್ ಅವ್ರು ಮಾಡ್ತಿದ್ದಾರೆ ಅಂತ ಬಹಳ ಹೃದಯಪೂರ್ವಕವಾದ ವಂದನೆಗಳ ಜೊತೆಲಿ ಈ ಟಾಪಿಕ್ ಏನಿತ್ತೋ ಈ ಟಾಪಿಕ್ ಅಲ್ಲಿ ಒಂದಷ್ಟು ವಿಷಯಗಳನ್ನ ನಾನು ಒಂದಷ್ಟು ನನ್ನ ರೂಪದಲ್ಲಿ ವಿವರಣೆ ಮಾಡಬೇಕು ಅಂತ ಅನ್ಕೊಂಡು ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಸ್ನೇಹಿತರೆ, ಮಾರ್ಕೆಟ್ ಅಲ್ಲಿ ಇರುವಂತ 90% ಪಾಲಿಸೀಸ್ ಏನಿದೆ ಅದು ವೇಸ್ಟ್. ಆ ಪಾಲಿಸೀಸ್ ಜನಕ್ಕೆ ಉಪಯೋಗ ಆಗೋದೇ ಇಲ್ಲ ಅನ್ನುವಂಥದ್ದು. ಎರಡನೇದು, ಇವರು ಒಂದು ಲಿಂಕ್ ಅನ್ನ ಶೇರ್ ಮಾಡ್ತಾರೆ. ಆ ಲಿಂಕ್ ಮುಖಾಂತರ ಸುಮಾರು 51 ಇನ್ಶೂರೆನ್ಸ್ ಕಂಪನಿಗಳ ಮುಖಾಂತರ ಟರ್ಮ್ ಇನ್ಶೂರೆನ್ಸ್ ಪಾಲಿಸೀಸ್ಗೆ ಕಂಪ್ಯಾರಿಸನ್ ಸಿಗುತ್ತೆ ಅಂತ. ಆ ಲಿಂಕ್ ಯಾವುದು? ಆ ಲಿಂಕಿನ ಮುಖಾಂತರ ಇನ್ಶೂರೆನ್ಸ್ ಪಾಲಿಸಿನ ತಗೊಳ್ಳೋದ್ರ ಮುಖಾಂತರ ಡಿಸ್ಕೌಂಟ್ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಒಂದ್ಸಲ ಇನ್ಶೂರೆನ್ಸ್ ಪಾಲಿಸಿನ ಸ್ಟಾರ್ಟ್ ಮಾಡಿದ್ರೆ ಪ್ರೀಮಿಯಂ ಕೊನೆ ತನಕ ಕೂಡ ಅಷ್ಟೇ ಇರುತ್ತೆ ಅಂತ ಮಿಸ್ಟರ್ ಶರತ್ ಅವರು ಹೇಳ್ತಾರೆ ಈ ಡಿಸ್ಕಷನ್ ಅಲ್ಲಿ. ಸೊ ಹಾಗೆ ಇನ್ಶೂರೆನ್ಸ್ ನ ಎಷ್ಟು ಪಡಿಬೇಕು, ಮತ್ತೆ ಟರ್ಮ್ ಇನ್ಶೂರೆನ್ಸ್ ಅಲ್ಲದೆ ಬೇರೆ ಇನ್ಶೂರೆನ್ಸ್ ಪಾಲಿಸೀಸ್ ವೇಸ್ಟ್ ಅಂತ ಇವರ ಮುಖಾಂತರ, ಇವರ ಅಭಿಪ್ರಾಯದ ಮುಖಾಂತರ ಶೇರ್ ಮಾಡ್ತಿರ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಅಭಿಪ್ರಾಯಗಳೇನಿತ್ತು ಅದನ್ನು ಕೂಡ ಶೇರ್ ಮಾಡೋದ್ರ ಮುಖಾಂತರ ಇವತ್ತಿನ ವಿಡಿಯೋನ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ. ಸೊ ಇವ್ರು ಹೇಳ್ತಾ ಇರುವಂತಹ 90% ಇನ್ಶೂರೆನ್ಸ್ ಪಾಲಿಸೀಸ್ ಮಾರ್ಕೆಟ್ ಅಲ್ಲಿ ಇರುವಂತವು ವೇಸ್ಟ್ ಅನ್ನೋದಾದ್ರೆ ನಿಜವಾಗ್ಲೂ ಹೌದಾ? ಹಾಗಿದ್ರೆ ಅದರ ಸತ್ಯಾಸತ್ಯತೆ ಏನು ಅಂತ ನಾನು ಕೂಡ ಹೇಳಲಿಕ್ಕೆ ಹೊರಟಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ವಿಷಯ ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದ್ರೆ ನಿಮ್ಮ ಅಭಿಪ್ರಾಯಗಳನ್ನ ನೀವು ಶೇರ್ ಮಾಡಬಹುದು, ಹಾಗೆ ಕಮೆಂಟ್ಸ್ ನ ಕೂಡ ಹಾಕ್ತಾ ಹೋಗ್ಬೋದು. ಸ್ನೇಹಿತರೆ, ಮೊದಲನೇದಾಗಿ ಲಿಂಕ್ ಅನ್ನ ಇವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ತಾರೆ ಈ ವಿಡಿಯೋದ ಅಂಡರಲ್ಲಿ. ಸೊ ಈ ಚಾನಲ್ ಬಂದು ಬಾಸ್ ವಾಲಾ ಅನ್ನೋ ಒಂದು ಚಾನಲ್ ಅಲ್ಲಿ ನಡೆದಂತ ಒಂದು ಸಂದರ್ಶನ ಅಥವಾ ಒಂದು ಮಾತುಕತೆ. ಸೊ ಈ ಮಾತುಕತೆಯಲ್ಲಿ ಸಿಕ್ಕಂತ ಲಿಂಕ್ ಏನಿತ್ತು ಆ ಲಿಂಕ್ ಅನ್ನ ನಾನು ಕ್ಲಿಕ್ ಮಾಡಿದಾಗ ನನ್ನನ್ನ ಡೈರೆಕ್ಟ್ ಮಾಡಿದ್ ಎಲ್ಲಪ್ಪ ಅಂತಂದ್ರೆ, ನೋಡಿ ಇವ್ರು ಶೇರ್ ಮಾಡಿದಂತ ಲಿಂಕ್ ಏನಿದೆ ಈ ಲಿಂಕ್ ಬೈ ಟರ್ಮ್ ಇನ್ಶೂರೆನ್ಸ್ ಗೆಟ್ ಅಪ್ ಟು 15% ಅನ್ನುವಂತ ಲಿಂಕ್ ಅನ್ನ ಶೇರ್ ಮಾಡಿದ್ರು. ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದಾಗ ನನಗೆ ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗಿದ್ದು ಟರ್ಮ್ ಲೈಫ್ ಅಟ್ PolicyBazaar.com ಅಂತ. ಸ್ನೇಹಿತರೆ, ಇವ್ರು ಶೇರ್ ಮಾಡಿದಂತ ಲಿಂಕ್ ಏನಿತ್ತು ಅದು ಪಾಲಿಸಿ ಬಜಾರ್ದ ಲಿಂಕ್. ಸೊ ನಾನು ಇವ್ರು ಹೇಳ್ತದಂತ 90% ಇನ್ಶೂರೆನ್ಸ್ ಕಂಪನೀಸ್ ವೇಸ್ಟ್ ಆಗೋಗಿರುವಂತ ಇನ್ಶೂರೆನ್ಸ್ ಕಂಪನೀಸ್ಗೆ ಒಂದು ಹೊಸ ಕಂಪನಿ ಮುಖಾಂತರ ಅಥವಾ ಒಂದು ಹೊಸ ಮೂಲ ಲಿಂಕ್ ನ ಮುಖಾಂತರ ದಾರಿ ತೋರಿಸಿದ್ದಾರೆ ಕಸ್ಟಮರ್ಸ್ಗೆ ಅಂತ ಅಂದ್ಕೊಂಡು ಲಿಂಕ್ ಮಾಡಿದ್ರೆ ಈ ಪಾಲಿಸಿ ಬಜಾರ್ ಲಿಂಕ್ಗೆ ಕರ್ಕೊಂಡು ಹೋಗುತ್ತೆ. ಹೌದು, ಈ ಪಾಲಿಸಿ ಬಜಾರ್ಸ್ ಅಲ್ಲಿ ಸುಮಾರು ಇನ್ಶೂರೆನ್ಸ್ ಕಂಪನೀಸು ಟೈಅಪ್ ಆಗಿದೆ. ಹಾಗೆ ಪಾಲಿಸಿ ಬಜಾರ್ ಇನ್ಶೂರೆನ್ಸ್ ಕಂಪನಿ ಅಲ್ಲ, ಪಾಲಿಸಿ ಬಜಾರ್ ಒಂದು ಬ್ರೋಕರ್ ಕಂಪನಿ, ಇನ್ಶೂರೆನ್ಸ್ ಬ್ರೋಕರ್ ಕಂಪನಿ. ಸೊ IRDA ಮುಖಾಂತರ ರಿಜಿಸ್ಟರ್ ಆಗಿ ನಾರ್ಮಲ್ ಏಜೆಂಟ್ಸ್ ಹೇಗೆ ಒಂದು ಕಂಪನಿಯಲ್ಲಿ ರಿಜಿಸ್ಟರ್ ಆಗಿ ಏಜೆನ್ಸಿ ತಗೊಂಡು ಇನ್ಶೂರೆನ್ಸ್ ನ ಮಾರಾಟ ಮಾಡ್ತಾರೋ ಅದೇ ರೀತಿ ಕೂಡ
ಇನ್ಶೂರೆನ್ಸ್ ಕಂಪನಿಗಳ ಜೊತೆ ಟೈಅಪ್ ಇಟ್ಕೊಂಡು ಕಾರ್ಪೊರೇಟ್ ಬ್ರೋಕರ್ ಆಗಿ ಪಾಲಿಸಿ ಬಜಾರ್ ಕಂಪನಿ ಏನಿದೆ, ಪಾಲಿಸಿ ಬಜಾರ್ ತನ್ನ ವೆಬ್ಸೈಟ್ ನ ಮುಖಾಂತರ ಅಥವಾ ತನ್ನಲ್ಲಿರುವಂತಹ ಎಂಪ್ಲಾಯೀಸ್ ನ ಮುಖಾಂತರ ಇನ್ಶೂರೆನ್ಸ್ ಪಾಲಿಸೀಸ್ ನ ಕಸ್ಟಮರ್ಸ್ಗೆ ಮಾರಾಟ ಮಾಡುತ್ತೆ. ಸೊ ಇದು ಕೂಡ ಇನ್ಶೂರೆನ್ಸ್ ಕಂಪನಿ ಅಲ್ಲ. ಇನ್ಶೂರೆನ್ಸ್ ಕಂಪನಿಗಳನ್ನ ಮಾರ್ಕೆಟ್ ಅಲ್ಲಿ ಇರುವಂತಹ ಇನ್ಶೂರೆನ್ಸ್ ಕಂಪನೀಸ್ ಏನಿದೆ ಅಷ್ಟು ಕಂಪನಿಗಳಿರುವಂತಹ ಪ್ರಾಡಕ್ಟ್ಸ್ ನ ಮಾರಾಟ ಮಾಡಲಿಕ್ಕೆ ಯೋಗ್ಯವಾಗಿರುವಂತ ಅರ್ಹತೆ ಪಡೆದಿರುವಂತ ಒಂದು ಚಾನಲ್, ಅದು ಇನ್ಶೂರೆನ್ಸ್ ಬ್ರೋಕರ್ ಅಂತ ಕರಿತೀವಿ. ಸೊ ಈ ಬ್ರೋಕರ್ ಲಿಂಕ್ ಗೆ ಜಾಯ್ನ್ ಆದಾಗ ಈ ರೀತಿಯಾದಂತಹ ಒಂದು ಕಂಪ್ಯಾರಿಸನ್ಸ್ ಸಿಗುತ್ತೆ. ಸೊ ಹಾಗಿದ್ರೆ ಲಿಂಕ್ ಅಲ್ಲಿ ಇರೋ ತಪ್ಪೇನಪ್ಪಾ ಅಥವಾ ಮಿಸ್ಟೇಕ್ ಏನಪ್ಪಾ ಅನ್ನೋದಾದ್ರೆ ಸ್ನೇಹಿತರೆ, ಪಾಲಿಸಿ ಬಜಾರ್ ಅಲ್ಲಿ ಯಾವುದೇ ರೀತಿಯಂತ ಮಿಸ್ಟೇಕ್ ಏನಿಲ್ಲ. ಇವ್ರು ಶೇರ್ ಮಾಡಿರೋ ಲಿಂಕು ಕೂಡ ಮಿಸ್ಟೇಕ್ ಏನಿಲ್ಲ. ಆದ್ರೆ ನನಗೆ ಆ ಡೌಟ್ ಬರೋದು ಏನಪ್ಪಾ ಅಂತಂದ್ರೆ, ಅರ್ಥ ಆಗದೆ ಇರುವಂತದ್ದು ಏನಪ್ಪಾ ಅಂತಂದ್ರೆ, ಸಾರ್ವಜನಿಕರಿಗೆ ಇಷ್ಟು ಒಳ್ಳೆ ಮಾಹಿತಿನ ಕೊಡ್ತಿದ್ದಂತ ಆರ್ಥಿಕ ತಜ್ಞರಾದಂತಹ ಮಿಸ್ಟರ್ ಶರತ್ ಅವರು ಪಾಲಿಸಿ ಬಜಾರ್ ಲಿಂಕ್ ನ ಯಾಕೆ ಶೇರ್ ಮಾಡ್ತಾರೆ? ಯಾಕಪ್ಪ ಅಂತಂದ್ರೆ, ಹೋದ ತಿಂಗಳಷ್ಟೇ ಆಗಸ್ಟ್ 4ನೇ ತಾರೀಕು 2025ರಂದು ಸುಮಾರು 5 ಕೋಟಿ ರೂಪಾಯಿಯಷ್ಟು ಪೆನಾಲ್ಟಿನ ಪಾಲಿಸಿ ಬಜಾರ್ಗೆ IRDA ವಿಧಿಸುತ್ತೆ. ಪೆನಾಲ್ಟಿ ವಿಧಿಸುತ್ತೆ ಅಂತಂದ್ರೆ 5 ಕೋಟಿ ರೂಪಾಯಿಯಷ್ಟು ದಂಡ ಕಟ್ಟಬೇಕು ಅಂತೇಳಿ ಪಾಲಿಸಿ ಬಜಾರ್ಗೆ IRDA ಇನ್ಸಿಸ್ಟ್ ಮಾಡುತ್ತೆ, ಪೆನಾಲ್ಟಿ ಹಾಕತ್ತೆ ಅಂತಂದ್ರೆ ಖಂಡಿತವಾಗ್ಲೂ ಪಾಲಿಸಿ ಬಜಾರ್ ಅಲ್ಲಿ ಏನೋ ಒಂದಷ್ಟು ಲೋಪದೋಷಗಳು ಇರ್ಲೇಬೇಕಲ್ವಾ? ಪಾಲಿಸಿ ಮಾರಾಟ ಮಾಡ್ತಾ ಇರುವಂತ ರೀತಿಯಲ್ಲಿ ಲೋಪದೋಷಗಳು ಇರ್ಬೇಕಲ್ವಾ? ಅಥವಾ ಸಿಕ್ತಿದ್ದಂತ ಪ್ರಾಡಕ್ಟ್ಸ್ಗೆ ಕಸ್ಟಮರ್ಗೆ ಕೊಡ್ಬೇಕಾಗಿರುವಂತ ರೀತಿಲಿ ಏನೋ ವ್ಯತ್ಯಾಸಗಳಾಗಿರ್ಲೇಬೇಕು. ಸೊ ಕಾನೂನು ಪ್ರಕಾರ ವಯೋಲೇಷನ್ಸ್ ಆಗಿರುತ್ತೆ ಅಂತಾನೆ ಅರ್ಥ ಆಗತ್ತೆ ಸ್ನೇಹಿತರೆ. ಸೊ 2025 ಆಗಸ್ಟ್ ಲಾಸ್ಟ್ ಮಂತ್ ಅಲ್ಲಷ್ಟೇ ಹಾಕಿರುವಂತ ಪೆನಾಲ್ಟಿ ನಮ್ಮ ಆರ್ಥಿಕ ತಜ್ಞರಿಗೆ ಗೊತ್ತಾಗ್ಲಿಲ್ವಾ? ಅಥವಾ ಇಂಥ ಮೀಡಿಯಂ ಮುಖಾಂತರ ಬರುವಂತ ಸಜೆಷನ್ಸ್ ನ ಕಸ್ಟಮರ್ಸ್ ಒಪ್ಕೊಬೇಕಾ, ಒಪ್ಕೊಂಡು ಪಾಲಿಸಿ ಬೈ ಮಾಡ್ಬೇಕಾ ಅನ್ನುವಂತ ಒಂದು ನನ್ನ ಪ್ರಶ್ನೆ, ಹಾಗೆ ನನಗೂ ಕೂಡ ಅನುಮಾನ ಬರ್ತಿದೆ. ಸೊ ಆಲ್ರೆಡಿ ಹೇಳ್ದಾಗೆ ಪಾಲಿಸಿ ಬಜಾರ್ಗೆ ಹಾಕಿರುವಂತ ಪೆನಾಲ್ಟಿ ಯಾಕಪ್ಪ ಅಂತಂದ್ರೆ, numerous regulatory violations including delayed premium transfer to insurers, biased product promotion without clear substantiation, governance of lapses, outsourcing issues, and poor record keeping. The penalty stems from 11 distinct charges related to Policy Bazaar's operations as an insurance web aggregator prior to its composite broker license in February 2024. So 2024 ಅಲ್ಲಿ ಇದು ಕಾಂಪೋಸಿಟ್ ಇನ್ಶೂರೆನ್ಸ್ ಬ್ರೋಕರ್ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲಿ ತನಕ ಇದ್ದದ್ದು ಕೇವಲ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್ ಅಷ್ಟೇ. ಎಸ್, ಸೊ ಈ ರೀತಿ ಇದ್ದಾಗ ಪೆನಾಲ್ಟಿ 5 ಕೋಟಿ ರೂಪಾಯಿಯಷ್ಟು ದಂಡ ವಿಧಿಸಿರುವಂತ ಒಂದು ಕಂಪನಿಗೆ ಈ ಕಂಪನಿ ನ ರೆಫರ್ ಮಾಡ್ತಿದ್ದಾರೆ ಆರ್ಥಿಕ ತಜ್ಞರು ಅಂತಂದ್ರೆ ಕಾರಣ ಯಾಕಿರ್ಬೋದು? ಅದು ಆಗಸ್ಟ್ ಮಂತ್ ಅಲ್ಲಿ ಆಗಿರುವಂತ ಪೆನಾಲ್ಟಿನೇ ಆರ್ಥಿಕ ತಜ್ಞರಿಗೆ ಗೊತ್ತಾಗ್ಲಿಲ್ವಾ? ಹಾಗಿದ್ರೆ ಈ ಪೆನಾಲ್ಟಿ ಯಾವ ಕಾರಣಕ್ಕೆ ಹಾಕ್ಸ್ಕೊಳ್ತಪ್ಪ ಪಾಲಿಸಿ ಬಜಾರು ಅನ್ನೋದಾದ್ರೆ, ಡಿಲೇಡ್ ಪ್ರೀಮಿಯಂ ರೆಮಿಟೆನ್ಸ್. ಸ್ನೇಹಿತರೆ, ಕಲೆಕ್ಟ್ ಆದಂತ ಪ್ರೀಮಿಯಂನ 24 ಗಂಟೆಗಳೊಳಗೆ ಇನ್ಶೂರೆನ್ಸ್ ಕಂಪನೀಸ್ಗೆ ಕಳಿಸುವಂತದ್ರಲ್ಲಿ ಫೇಲ್ ಆಗಿದೆ. ಕೆಲವೊಂದ್ ಕಡೆ 30 ದಿವಸ ಆದ್ರೂ ಪ್ರೀಮಿಯಂನ ಇನ್ಶೂರೆನ್ಸ್ ಕಂಪನೀಸ್ಗೆ ಟ್ರಾನ್ಸ್ಫರ್ ಮಾಡಲಿಲ್ಲ. ಇನ್ಶೂರೆನ್ಸ್ ಪಾಲಿಸಿಗೆ ಪೇಮೆಂಟ್ ಆಗದೆ ಇದ್ರು ಕೂಡ ಇನ್ಶೂರೆನ್ಸ್ ಪಾಲಿಸಿ ಫೋರ್ಸ್ ಅಲ್ಲಿ ಇರುತ್ತಾ? ಅಥವಾ ಈ ಗ್ಯಾಪ್ ಅಲ್ಲಿ ಏನಾದ್ರು ಡೆತ್ ಗಿಟ್ಟಾದ್ರೆ ಕಸ್ಟಮರು ಇನ್ಶೂರೆನ್ಸ್ ಕ್ಲೇಮ್ ನ ಯಾರು ಕೊಡ್ತಾರೆ? ಪಾಲಿಸಿ ಬಜಾರ್ ಪೇ ಮಾಡತ್ತಾ, ಇನ್ಶೂರೆನ್ಸ್ ಕಂಪನಿ ಪೇ ಮಾಡ್ಬೇಕಾ, ಅಥವಾ ಇದನ್ನ ಸಜೆಸ್ಟ್ ಮಾಡಿದಂತವ್ರು ಪೇ ಮಾಡ್ತಾರ? ಮಿಸ್ಲೀಡಿಂಗ್ ಪ್ರಾಡಕ್ಟ್ ಪ್ರಮೋಷನ್. ಸೊ ಇನ್ಶೂರೆನ್ಸ್ ಅಲ್ಲಿ ಯಾವತ್ತು ಹೇಳುವಂತದ್ದು ಇನ್ಶೂರೆನ್ಸ್ ಪ್ರಾಡಕ್ಟ್ ಏನಿದೆಯೋ ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ಮಾರ್ಕೆಟ್ ಕಸ್ಟಮರ್ಸ್ಗೆ ತಲುಪಿಸ್ಬೇಕಾಗಿ ಬರುತ್ತೆ. ಕಸ್ಟಮರ್ ನಾಲೆಡ್ಜ್ ಏನಿದೆಯೋ, ಅವಶ್ಯಕತೆ ಏನಿದೆಯೋ, ನೀಡ್ ಏನಿದೆಯೋ ಅದರ ಬೇಸಿಸ್ ಮೇಲೆ ಅವ್ರನ್ನ ಎಜುಕೇಟ್ ಮಾಡಿ ಅವ್ರಿಗೆ ಪಾಲಿಸಿನ ಕೊಡ್ಬೇಕಾಗಿ ಬರುತ್ತೆ, ನೀಡ್ ಅನಾಲಿಸಿಸ್ ಬೇಸಿಸ್ ಅಲ್ಲಿ. ದ ಪ್ಲಾಟ್ಫಾರ್ಮ್ ಪ್ರಮೋಟೆಡ್ ಸರ್ಟನ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಆಸ್ ಎ ಟಾಪ್ ಬೆಸ್ಟ್. ಸೊ ಪ್ರಿಯಾರಿಟಿ ವೈಸ್ ಇವರೇ ಬೆಸ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕಸ್ಟಮರ್ಸ್ಗೆ ಮಾರಾಟ ಮಾಡ್ತಿದ್ದಾರೆ, ಅದು ರಾಂಗ್ ಅಂತ ಪ್ರೂವ್ ಆಗಿದೆ. ಗವರ್ನೆನ್ಸ್ ಅಂಡ್ ಔಟ್ಸೋರ್ಸಿಂಗ್ ಲ್ಯಾಪ್ಸಸ್. ದ ರೆಗ್ಯುಲೇಟರ್ ಸೈಟೆಡ್ ಗವರ್ನೆನ್ಸ್ ಇಶ್ಯೂಸ್. ಸೊ ಗವರ್ನೆನ್ಸ್ ಇಶ್ಯೂಸ್ ಏನಿದೆ ಆ ಇಶ್ಯೂಸ್ ನ ಕೂಡ ಫೇಸ್ ಮಾಡ್ಬೇಕಾಗಿ ಬಂದಿದೆ. ರೆಕಾರ್ಡ್ ಕೀಪಿಂಗ್ ಏನಿತ್ತು ಅದ್ರ ಬಗ್ಗೆ ವ್ಯವಸ್ಥೆ ಇಟ್ಟಿಲ್ಲ. ಸೊ ಬ್ರೋಕರ್ ಆಗಿ ಮಾಡ್ಬೇಕಾಗಿರುವಂತ ಕೆಲಸ ಏನಿದೆ, ಲಾನ ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನ ಕಂಪನಿನೇ ಪಾಲಿಸಿ ಬಜಾರೇ ಫಾಲೋ ಮಾಡಲಿಲ್ಲ ಅಂತಂದ್ರೆ ಉಳಿದೋರ್ ಕತೆ ಹೇಗೆ? Conflict of interest. The IRDA also found that key managerial personals held directorships in other companies without proper disclosure. ನೋಡಿ, ಸೊ ಒಂದು ಕಂಪನಿಯಲ್ಲಿ ಇರುವಂತ ಮ್ಯಾನೇಜರ್ಸ್ ಸಾಕಷ್ಟು ಕಂಪನಿಗಳಲ್ಲಿ ಮ್ಯಾನೇಜರ್ ಪೊಸಿಷನ್ ಹೈಯರ್ ಲೆವೆಲ್ ಅಲ್ಲಿ ಇಟ್ಕೊಂಡು, ಹೈಯರ್ ಆರ್ಕಿ ಲೆವೆಲ್ ಅಲ್ಲಿ ಇಟ್ಕೊಂಡು ಮಾರಾಟ ಮಾಡ್ತಿದೆ. ಮತ್ತೆ ಡಿಸ್ಕ್ಲೋಸರ್, ಒಂದು ಕಂಪನಿ ಇರುವಂತ ಒಂದು ಪೊಸಿಷನ್ ನ
ಡಿಸ್ಕ್ಲೋಸ್ ಮಾಡದೆ ಪಾಲಿಸಿ ಬಜಾರ್ ಅಲ್ಲಿ MDs ಅಥವಾ ಹೈಯರ್ ಆರ್ಕಿ ಪೊಸಿಷನ್ ಇರ್ತಾರೆ ಅಂತಂದ್ರೆ ಸ್ನೇಹಿತರೆ ಯೋಚನೆ ಮಾಡಿ ನೋಡ್ಬೇಕಾಗಿರುವಂತದ್ದು ಇಷ್ಟೇ. ಕಾನೂನನ್ನ ಫಾಲೋ ಮಾಡುವಂತ ಒಂದು ಕಂಪನಿನೇ ಕಾನೂನನ್ನು ಬ್ರೇಕ್ ಮಾಡಿ ಪಾಲಿಸಿದಾರರಿಗೆ ಪಾಲಿಸಿ ಕೊಡ್ತಿದೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಕಾನೂನಾತ್ಮಕವಾಗಿ IRDA ಗೈಡ್ಲೈನ್ಸ್ ಆಗ್ಬೋದು ಅಥವಾ ಇನ್ಶೂರೆನ್ಸ್ ಕಂಪನೀಸ್ ಅಲ್ಲಿ ಇರುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಪ್ರಕಾರ ಈ ಪಾಲಿಸೀಸ್ ನ ಈ ಪ್ರಾಡಕ್ಟ್ಸ್ ನ ಕಸ್ಟಮರ್ಸ್ಗೆ ತಲುಪಿಸೋದ್ರಲ್ಲಿ ಸಾಧ್ಯ ಅಂತ ಯೋಚನೆ ಮಾಡ್ಬೇಕಾಗಿ ಬರುತ್ತೆ. ಎರಡನೇ ವಿಷಯಕ್ಕೆ ಬರ್ತೀವಿ ಅಂತಂದ್ರೆ ನಿಮ್ಮ ವಾರ್ಷಿಕ ಆದಾಯ ಏನಿದೆ, ಎಷ್ಟು ಇನ್ಶೂರೆನ್ಸ್ ಕವರೇಜ್ ಬೇಕು ಅನ್ನೋದ್ರಲ್ಲಿ ಸತ್ಯವಾಗ್ಲೂ ಇವ್ರು ಹೇಳಿದಂತ ಮಾತು 100% ಸತ್ಯ. ಸ್ನೇಹಿತರೆ, ಒಬ್ಬ ಮನುಷ್ಯನ ಆದಾಯ ಏನಿದೆ ಆ ಆದಾಯಕ್ಕೆ ಸಂಬಂಧಪಟ್ಟ ಹಾಗೆ ಆತನ ಇನ್ಶೂರೆನ್ಸ್ ಕವರೇಜ್ ನ ಅಪ್ಗ್ರೇಡ್ ಮಾಡ್ಕೋಬೇಕಾಗಿ ಬರುತ್ತೆ. ಸೊ ಇನ್ಶೂರೆನ್ಸ್ ಕವರೇಜ್ ಎಷ್ಟು ಬೇಕು ಅಂತ ಪ್ರಶ್ನೆ ಬಂದಾಗ ಮಿನಿಮಮ್ 15-20 ಪಟ್ಟು ಅಂತ ಏನ್ ಹೇಳಿದಾರೆ, ಇದು 100% ಸತ್ಯ. ತನ್ನ ಆದಾಯದ ಮೂಲದ ಮೇಲೆ ಈ ಇನ್ಶೂರೆನ್ಸ್ ಪಾಲಿಸೀಸ್ ನ ಕಂಪನಿಗಳು ಡಿಸೈಡ್ ಮಾಡ್ತವೆ, ಹಾಗೆ ಅಂಡರ್ರೈಟ್ ಮಾಡಿ ಇಶ್ಯೂ ಮಾಡುವಂತದ್ದು ಇದೆ. ಇಲ್ಲಿ 15-20 ಪಟ್ಟರಷ್ಟು ಆದಾಯದ ಮೇಲೆ ಟರ್ಮ್ ಇನ್ಶೂರೆನ್ಸ್ ಪಾಲಿಸೀಸ್ ನ ಇಶ್ಯೂ ಮಾಡ್ಬೇಕಾಗಿ ಬರುತ್ತೆ ಅಂತಂದಾಗ ಇವರು ಸಜೆಸ್ಟ್ ಮಾಡುವಂತದ್ದು ಏನಪ್ಪಾ ಅಂತಂದ್ರೆ ಇನ್ಶೂರೆನ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ ಏನಿದೆ ಎರಡು ಬೇರೆ ಬೇರೆ, ಹಾಗಾಗಿ ಬರೀ ಟರ್ಮ್ ಇನ್ಶೂರೆನ್ಸ್ ಅಷ್ಟೇ ಬೆಸ್ಟ್ ಅಂತ ಇವ್ರು ಹೇಳ್ತಾರೆ. ಸೊ ಅದ್ರ ಪ್ರಕಾರ ಹೋದಾಗ ಟರ್ಮ್ ಇನ್ಶೂರೆನ್ಸ್ ಪಾಲಿಸೀಸ್ ನ ಬೈ ಮಾಡ್ಬೇಕಾದ್ರೆ ಆದಾಯ ಏನಿದೆ ಆದಾಯದ ಮೂಲನ ತೋರಿಸ್ಬೇಕಾಗಿ ಬರುತ್ತೆ, ಆದಾಯದ ದಾಖಲೆಗಳನ್ನ ಕೊಡ್ಬೇಕಾಗಿ ಬರುತ್ತೆ. ಸೊ ನಾನ್ ಸಜೆಸ್ಟ್ ಮಾಡೋದೇನಪ್ಪಾ ಅಂತಂದ್ರೆ ನಿಮ್ಮ ಇನ್ಶೂರೆನ್ಸ್ ಅಥವಾ ಪ್ಯೂರ್ ಟರ್ಮ್ ಇನ್ಶೂರೆನ್ಸ್ ತಗೊಳ್ತೀರಾ ಅಂತಂದ್ರೆ ನಿಮ್ಮ ಆದಾಯ ಏನಿದೆ ಆದಾಯನ ರೀಪ್ಲೇಸ್ ಮಾಡುವಷ್ಟು ಮಟ್ಟಿಗೆ ಇನ್ಶೂರೆನ್ಸ್ ಕವರೇಜ್ ನ ಇಟ್ಕೊಳ್ಳಿ. ಸೊ 1 ಲಕ್ಷ ಆದಾಯ ನಿಮ್ಗೆ ತಿಂಗಳಿಗೆ ಬರ್ತಿದೆ ಅಂತಂದ್ರೆ ನಿಮ್ಮ ಇನ್ಶೂರೆನ್ಸ್ ಕವರೇಜು ಆಕಸ್ಮಿಕವಾಗಿ ಡೆತ್ ಆದ್ರೆ ಆ ಬರದಂತ ಹಣ ಏನಿದೆಯಲ್ಲ ಆ ಹಣದಿಂದ ನಿಮ್ಮ ತಿಂಗಳ ಆದಾಯ 1 ಲಕ್ಷ ಏನಿದೆ ಅದು ರೀಪ್ಲೇಸ್ ಆಗೋ ರೀತಿ ಇರಬೇಕು. ಆ ರೀತಿ ರೀಪ್ಲೇಸ್ ಆದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿರುವಂತಹ ಮೆಂಬರ್ಸ್ಗೆ ಬೇಕಾಗಿರುವಂತಹ ಲೈಫ್ ಸ್ಟೈಲ್ ಇರ್ಬೋದು, ಕಮಿಟ್ಮೆಂಟ್ಸ್ ಇರ್ಬೋದು, ನೀವೇನೆಲ್ಲ ಕನಸನ್ನ ಕಂಡಿದ್ದೀರಾ ಕನಸು 100% ಸಾರ್ಥಕ ಆಗುವಂತ ಸಾಧ್ಯತೆ ಆಗುತ್ತೆ. ಕಾರಣ ನಿಮ್ಮ ಆದಾಯನ ಈ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ ರೀಪ್ಲೇಸ್ ಮಾಡ್ಕೊಡುತ್ತೆ. ಹೇಗಪ್ಪ? ಸೊ ಉದಾಹರಣೆಗೆ ಹೇಳೋದಾದ್ರೆ 1 ಲಕ್ಷ ಅಂತಂದ್ರೆ ವಾರ್ಷಿಕವಾಗಿ 12 ಲಕ್ಷ ರೂಪಾಯಿ ಆದಾಯ ಆಗುತ್ತೆ. ಸೊ 12 ಲಕ್ಷ ರೂಪಾಯಿ ಆದಾಯ ನಿಮ್ಗೆ ಬೇಕು, ಲೈಫ್ ನಾಗ ದುಡಿತೀರಾ ನೀವು ಅಂತ ಅನ್ಕೊಂಡ್ರು ಕೂಡ ಯಾವುದೇ ರೀತಿಯಾದಂತ ಇನ್ಕ್ರಿಮೆಂಟ್ಸ್ ಇಲ್ಲ ಅಥವಾ ಡಿಕ್ರಿಮೆಂಟ್ಸ್ ಇಲ್ಲ. ಸೊ ಇನ್ಕಮ್ ಅಲ್ಲಿ ಡಿಕ್ರೀಸ್ ಆಗೋದಿಲ್ಲ ಅಂತ ಅನ್ಕೊಂಡ್ರೆ ವಾರ್ಷಿಕವಾಗಿ 12 ಲಕ್ಷ ಆದಾಯ ಬೇಕು. ಸ್ನೇಹಿತರೆ, ಇವತ್ತು ಬ್ಯಾಂಕ್ FD ಅಥವಾ ಒಂದು ಸೇಫ್ ಆಗಿರುವಂತಹ ಜಾಗದಲ್ಲಿ ನಾವು ಡೆಪಾಸಿಟ್ ಮಾಡ್ತೀವಿ ಪ್ಯಾಸಿವ್ ಇನ್ಕಮ್ಗೋಸ್ಕರ ಅಂತಂದ್ರೆ 12 ಲಕ್ಷ ಆದಾಯ ಬರಬೇಕು ಅಂತಂದ್ರೆ ಎಷ್ಟು ಹಣ ನಾವು ಹೂಡಿಕೆ ಮಾಡ್ಬೇಕಾಗಿ ಬರುತ್ತೆ ಯೋಚನೆ ಮಾಡಿ ನೋಡಿ. ಬ್ಯಾಂಕ್ ಅಲ್ಲಿ ಇಡುವಂತಹ FD ಏನಿದೆ ಇಂಟ್ರೆಸ್ಟ್ ರೇಟು ಕೂಡ ಗ್ಯಾರಂಟಿಡ್ ಅಲ್ಲ, ಬಟ್ ಆದ್ರೂ ಹೇಳ್ತಾ ಇದೀನಿ ಪ್ಯಾಸಿವ್ ಇನ್ಕಮ್ ಜನರೇಟ್ ಮಾಡೋ ರೀತಿಲಿ ಇಡ್ಬೇಕಾಗಿರುವಂತ ಒಂದು ವ್ಯವಸ್ಥೆ ಇಂಟ್ರೆಸ್ಟ್ ಅಲ್ಲಿ FD ಅಲ್ಲಿ ಇಡ್ಬೇಕಾಗಿ ಬರುತ್ತೆ. ಸೊ ಹಾಗಾಗಿ ನಿಮ್ಮ ಇನ್ಶೂರೆನ್ಸ್ ಕವರೇಜು 12 ಲಕ್ಷ ಆದಾಯ ಬರಬೇಕು ಅಂತಂದ್ರೆ ಎಷ್ಟಿರ್ಬೇಕು? ಮಿನಿಮಮ್ 20 ಪಟ್ಟು ಏನಿದೆ ಅಂತ ಅಂದ್ಕೊಂಡ್ರು ಕೂಡ 12 ಲಕ್ಷ ಅಂತಂದ್ರೆ 2,40,00,000 ಆಗುತ್ತೆ. ಸೊ 12 ಲಕ್ಷಕ್ಕೆ ಅಂತಂದ್ರೆ 10 ಪಟ್ಟಿಗೆ 1,20,00,000 ಆಗುತ್ತೆ, 20 ಪಟ್ಟಿಗೆ 2,40,00,000 ಆಗುತ್ತೆ. ಸೊ 2,40,00,000 ಸಿಕ್ತು ನಿಮಗೆ ಅಂತಂದ್ರೆ ನಿಮಗೆ ಬೇಕಾಗಿರುವಂತ ಆದಾಯ ಏನಿದೆ 12 ಲಕ್ಷ ರೂಪಾಯಿ ಆದಾಯ ನಿಮ್ಗೆ ಎವ್ರಿ ಮಂತ್ ಬರ್ತಾ ಹೋಗುತ್ತೆ. ಈ ಆದಾಯದ ಮುಖಾಂತರ ಭೌತಿಕವಾಗಿ ನಷ್ಟ ಆದ್ರೂ ಕೂಡ ಆರ್ಥಿಕವಾಗಿ ಆಗುವಂತ ನಷ್ಟ ಏನಿತ್ತು ಆದಾಯನ ಪ್ರೊಟೆಕ್ಟ್ ಮಾಡೋಕೆ ಸಹಾಯ ಆಗುತ್ತೆ. ಸೊ ಹಾಗಾಗಿ ಮಿನಿಮಮ್ 20 ಪಟ್ಟು ಏನಿದೆ 20 ಪಟ್ಟು ಇನ್ಶೂರೆನ್ಸ್ ಕವರೇಜ್ ನ ಟರ್ಮ್ ಇನ್ಶೂರೆನ್ಸ್ ಮುಖಾಂತರ ನೀವು ಕೊಂಡ್ಕೊಳ್ಳೇಬೇಕಾಗಿ ಬರುತ್ತೆ. ಟರ್ಮ್ ಇನ್ಶೂರೆನ್ಸ್ ನೇ ನೋಡ್ತಿದ್ದೀರಾ ನೀವು ಅಂತಂದಾಗ. ಹಾಗೆ ಉಳಿದಂತ ಲಯಬಿಲಿಟೀಸ್ ಏನಿದೆ ಸಾಲಗಳೇನಾದ್ರೂ ಇದ್ರೆ ಅದನ್ನು ಕನ್ಸಿಡರ್ ಮಾಡಿ ಇನ್ಶೂರೆನ್ಸ್ ಕವರೇಜ್ ಇಟ್ಕೊಳ್ಳೋದು ಬಹಳ ಸೂಕ್ತ. ಎಸ್. ಸೊ ಇಲ್ಲಿ ಬರುವ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಬರೀ ಟರ್ಮ್ ಇನ್ಶೂರೆನ್ಸ್ ಅಷ್ಟೇ ಇಟ್ಕೊಳ್ಳಿ, ಉಳಿದಂತ ಪಾಲಿಸೀಸ್ ಎಲ್ಲ ವೇಸ್ಟ್ ಮಾರ್ಕೆಟ್ ಅಲ್ಲಿ ಅನ್ನೋದಾದ್ರೆ ಈ ಟರ್ಮ್ ಇನ್ಶೂರೆನ್ಸ್ ನ ಕೊಂಡ್ಕೊಳ್ಳಿಕ್ಕೆ ನಿಮ್ಗೆ ಆದಾಯ ಬೇಕು, ಆದಾಯದ ದಾಖಲೆ ಬೇಕು, ಎಜುಕೇಶನ್ ಆಗಿರ್ಬೇಕು. ಹಾಗೆ ಇವ್ರು ಕೊಟ್ಟಂತ ಲಿಂಕ್ ಅಲ್ಲಿ ನಾನು ಪ್ರಯತ್ನ ಪಟ್ಟಾಗ ಟ್ರೈ ಮಾಡಿದಾಗ ನನ್ಗೆ ಸಿಕ್ಕಂತ ಉತ್ತರ ಏನಪ್ಪಾ ಅಂತಂದ್ರೆ ನಾನು ಗ್ರಾಜುಯೇಟ್ ಆಗಿದ್ದೆ ಅಂತಂದ್ರೆ ನನಗೆ ಪ್ರೀಮಿಯಂ ಕಡಿಮೆ ಇರುತ್ತೆ, ಹೈ ಕವರೇಜ್ ಸಿಗ್ತಿದೆ. SSLC ಓದಿದ್ದೀನಿ ಅಂತಂದ್ರೆ ನಾರ್ಮಲ್ ಕವರೇಜ್ ಸಿಗುತ್ತೆ. SSLC ಗಿಂತ ಕಡಿಮೆ ಓದಿದ್ದೀನಿ ನಾನು ಅಂತಂದ್ರೆ ನನಗೆ ಇನ್ಶೂರೆನ್ಸ್ ಪಾಲಿಸಿನೇ ಕೊಡೋದಿಲ್ಲ. ಹಾಗೆ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಇನ್ಶೂರೆನ್ಸ್ ಪಾಲಿಸಿನೇ ಕೊಡಲ್ಲ ಅಂತ ಪಾಲಿಸಿ ಬಜಾರ್ ಹೇಳ್ತಿದೆ. ಸೊ SSLC ಗಿಂತ ಕಡಿಮೆ ಹಾಗೆ 2 ಲಕ್ಷಕ್ಕಿಂತ ಆದಾಯ ಕಡಿಮೆ ಇತ್ತು ಅಂತಂದ್ರೆ ಇನ್ಶೂರೆನ್ಸ್ ಪಾಲಿಸಿ ಯಾವುದು ಸಿಗೋದಿಲ್ಲ ಅಂತ ಹೇಳಿ ನನಗೆ ಲಿಸ್ಟ್ ಸಿಗುತ್ತೆ, ಸೊ ಮೆಸೇಜ್ ಸಿಗುತ್ತೆ. ಸೊ ಓನ್ಲಿ ಗ್ರಾಜುಯೇಟ್ಸ್, ಎಜುಕೇಟೆಡ್ಸ್ ಮತ್ತೆ 2 ಲಕ್ಷಕ್ಕಿಂತ ಮೇಲ್ಪಟ್ಟವ್ರಿಗೆ ಅಷ್ಟೇ ಟರ್ಮ್ ಇನ್ಶೂರೆನ್ಸ್ ಸಿಗುತ್ತೆ ಅನ್ನೋದಾದ್ರೆ ದೇಶದಲ್ಲಿ ಎಷ್ಟು ಜನ
ಆದಾಯದ ಮೂಲ ಅಥವಾ ಆದಾಯದ ದಾಖಲೆಗಳನ್ನ ಇಟ್ಕೊಂಡಿರ್ತಾರೆ ಸ್ನೇಹಿತರೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ಅಥವಾ ವರ್ಕಿಂಗ್ ಅವ್ರಿಗೆ ಅಷ್ಟೇ ನೀವು ಇನ್ಶೂರೆನ್ಸ್ ಕವರೇಜ್ ಕೊಡ್ತೀರಾ, ಆದಾಯ ದಾಖಲೆ ಇಲ್ದಿದ್ದವರಿಗೆ ಇನ್ಶೂರೆನ್ಸ್ ಕೊಡ್ಲಿಕ್ಕೆ ಆಗಲ್ಲ ಅಂತಂದಾಗ ಅವರು ಯಾವ ಪಾಲಿಸಿಗಳನ್ನ ಅಥವಾ ಹೇಗೆ ಇನ್ಶೂರೆನ್ಸ್ ಕವರೇಜ್ ಇಟ್ಕೊಬೇಕಾಗಿ ಬರುತ್ತೆ. ಅದಕ್ಕೋಸ್ಕರ ಈ 90% ಇರುವಂತ ಪಾಲಿಸೀಸ್ ಏನಿದೆ ಮಾರ್ಕೆಟ್ ಅಲ್ಲಿ ಅದನ್ನ ನೀವು ವೇಸ್ಟ್ ಅಂತ ಹೇಳೋದಾದ್ರೆ ಅವರಿಗೆ ಬೇರೆ ಯಾವ ಇನ್ಶೂರೆನ್ಸ್ ಪಾಲಿಸಿನ ನೀವು ಕೊಡ್ತೀರಾ. ಹಾಗಾಗಿ ಸೊ ಆದಾಯದ ಮೂಲ, ಆದಾಯದ ದಾಖಲೆ ಹಾಗೆ ಮೆಡಿಕಲಿ ಫಿಟ್ ಇಲ್ದಿರುವಂತವ್ರಿಗೆ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿನ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಅಂತ ಟೈಮ್ನಲ್ಲಿ ಸಹಾಯಕ್ಕೆ ಬರುವಂತದ್ದು ಉಳಿದಂತ ಪಾಲಿಸೀಸ್. ಹಾಗಾಗಿ ಸಮಥಿಂಗ್ ಈಸ್ ಬೆಟರ್ ದನ್ ನಥಿಂಗ್. ಸೊ ಏನು ಇಲ್ಲ ಅನ್ನೋಂಥ ಜಾಗದಲ್ಲಿ ಸ್ವಲ್ಪ ಆದ್ರೂ ಇಟ್ಟಿದ್ದೀರಾ ನೀವು 5 ಲಕ್ಷ 10 ಲಕ್ಷ ಸ್ಟೆಪ್ ಬೈ ಸ್ಟೆಪ್ ಅಪ್ ಮಾಡ್ಕೊಳ್ತಾ ಹೋದ್ರೆ ನೀವು 2 ಕೋಟಿ ಕವರೇಜ್ ಕೊಟ್ಕೊಳ್ಳಿಕ್ ಆಗ್ಲಿಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ 50 ಲಕ್ಷ ರೂಪಾಯಿ ಕವರೇಜ್ ಆದ್ರೂ ಖಂಡಿತವಾಗ್ಲೂ ಕೊಂಡ್ಕೊಬಹುದು ಬೇರೆ ರೆಗ್ಯುಲರ್ ಪಾಲಿಸೀಸ್ ಅಲ್ಲಿ. ಸೊ ಇವ್ರು ಹೇಳುವಂತದ್ದು ಇನ್ಫ್ಲೇಷನ್ ಪ್ರಕಾರ ಹೋಗೋದಾದ್ರೆ ಇನ್ಶೂರೆನ್ಸ್ ಕವರೇಜ್ ಅಲ್ಲಿ ಬರುವಂತ ರಿಟರ್ನ್ಸ್ ಬೀಟ್ ಆಗೋದಿಲ್ಲ ಅಂತ. ಸ್ನೇಹಿತರೆ, ಇನ್ಫ್ಲೇಷನ್ ನ ಬೀಟ್ ಮಾಡಬೇಕು ಅಂತಂದ್ರೆ ನೀವು ಕೇವಲ ಒಂದು ಪ್ರಾಡಕ್ಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಸಾಕಾಗೋದಿಲ್ಲ, ಕೇವಲ ಇನ್ಶೂರೆನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಸಾಕಾಗೋದಿಲ್ಲ. ನಿಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋ ಏನಿದೋ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಬರುವಂತ ಟೋಟಲ್ ರಿಟರ್ನ್ ನ ಅವರೇಜ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಇನ್ಫ್ಲೇಷನ್ ಬೀಟ್ ಆಗುತ್ತೆ. ಹಾಗೆ ಇನ್ಶೂರೆನ್ಸ್ ಅಲ್ಲಿ ಎಲ್ಲ ಹಣನು ಯಾರು ಹಾಕಿ ಅಂತ ಹೇಳೋದಿಲ್ಲ, ಭಾಗಶಃ ಹಣ ಅಷ್ಟೇ ಹಾಕ್ತೀರಾ, ಉಳಿದಂತ ಹಣನ ಹೆಚ್ಚಿನ ರಿಟರ್ನ್ ಬರುವಂತ ಜಾಗದಲ್ಲಿ ಹಾಕೊಳ್ತಾ ಇರೋದಂತೂ ಉಂಟು. ಸೊ ನಿಮ್ ಕಡೆ ಡೈವರ್ಸಿಫೈಡ್ ಬಕೆಟ್ಸ್ ಏನಿದೆ ಆ ಬಕೆಟ್ಸ್ ನೀವು ಇಟ್ಕೊಳ್ಳೇಬೇಕಾಗಿ ಬರುತ್ತೆ. ಸೊ ಎಲ್ಲಾ ದುಡ್ಡನ್ನು ಒಂದ್ ಕಡೆ ಹಾಕ್ಲಿಕ್ಕೆ ಆಗಲ್ಲ, ಹಾಕೋದು ತಪ್ಪು. ಸೊ ಡೆಟ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಖಂಡಿತವಾಗ್ಲೂ ನೀವು ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಏನಿದೆ ಆ ಪ್ರಾಡಕ್ಟ್ಸ್ ಅಲ್ಲಿ ಧಾರಾಳವಾಗಿ ಪ್ರೊಡಕ್ಷನ್ ಸಮೇತ ಇನ್ಶೂರೆನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ಇಲ್ಲಿ ನೋಡಿದಾಗ ನನ್ಗೆ ಸಿಕ್ಕಂತ ವರ್ಕ್ ಫೋರ್ಸ್ ಏನಿದೆ ಸುಮಾರು 57 ಕೋಟಿಯಷ್ಟು ಜನ ವರ್ಕರ್ಸ್ ಇದ್ದಾರೆ ಇಂಡಿಯಾದಲ್ಲಿ ಆಸ್ ಪರ್ ದ 2024-25. ಆ ಕ್ಯಾಟಗರಿಯಲ್ಲಿ ಮತ್ತೆ ಬಂದಾಗ 56ರಿಂದ 57 ಕೋಟಿ ಟೋಟಲ್ ವರ್ಕ್ ಫೋರ್ಸ್ ಅಂತ ತಗೊಂಡ್ರೆ ಅಗ್ರಿಕಲ್ಚರ್ ಅಲ್ಲಿ ಕೆಲಸ ಮಾಡ್ತಾರಂತವ್ರು, ಅಗ್ರಿಕಲ್ಚರ್ ಫೀಲ್ಡ್ ಕೆಲಸ ಮಾಡ್ತಾರಂತವ್ರು 45% ಜನ ಇದ್ದಾರೆ. ಸರ್ವಿಸಸ್ ಅಲ್ಲಿ ಇರುವಂತವ್ರು 28.9% ಜನ ಇದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಫೀಲ್ಡ್ ಅಲ್ಲಿ 11.4% ಜನ ಇದ್ದಾರೆ. ಕನ್ಸ್ಟ್ರಕ್ಷನ್ಸ್ ಅಲ್ಲಿ 13% ಜನ ಇದ್ದಾರೆ. ಸೊ ಕನ್ಸ್ಟ್ರಕ್ಷನ್ಸ್ ಅಂತ ಬಂದಾಗ ಎಷ್ಟೋ ಜನ ಲೇಬರ್ಸ್ಗೆ, ಮೇಸನ್ಸ್ಗೆ ಎಟ್ಸೆಟ್ರಾ ಇವರಿಗೆಲ್ಲ ಇನ್ಕಮ್ ಪ್ರೂಫ್ಸ್ ಇರೋದಿಲ್ಲ, ಅವರ ಆದಾಯ ಕೂಡ 2 ಲಕ್ಷಕ್ಕಿಂತ ಕಡಿಮೆ ಮಟ್ಟದಲ್ಲಿ ಸಿಗುತ್ತೆ ಅಂತಂದಾಗ ಏನ್ ಮಾಡಬೇಕು. ಸೊ ಟರ್ಮ್ ಇನ್ಶೂರೆನ್ಸ್ ಸಿಗ್ಲಿಲ್ಲ ಅಂತಂದ್ರೆ ಇವರಿಗೆ ರಕ್ಷಣೆ ಬೇಡವಾ, ಸೆಕ್ಯೂರಿಟಿ ಬೇಡವಾ, ಪ್ರೊಟೆಕ್ಷನ್ ಬೇಕಿಲ್ವಾ, ಇನ್ಶೂರೆನ್ಸ್ ಪಾಲಿಸಿನೇ ಬೇಕಿಲ್ವಾ ಅನ್ನೋದಾದ್ರೆ ಏನ್ ಮಾಡಬೇಕು ಯೋಚನೆ ಮಾಡಿ ಹೇಳಿ. ಹಾಗೆ ಲೇಟೆಸ್ಟ್ ಆಗಿ ಸಿಕ್ಕಂತ ಡೇಟಾ ಹುಡುಕಿದ್ರೆ 7.8 ಕೋಟಿಯಷ್ಟು ಜನ ಇನ್ಕಮ್ ಟ್ಯಾಕ್ಸ್ ನ ಫೈಲ್ ಮಾಡ್ತಿದ್ದಾರೆ. ಉಳಿದಂತವ್ರ ಹತ್ರ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸೇ ಇಲ್ಲ. ಹಾಗಿದ್ರೆ ಇನ್ಶೂರೆನ್ಸ್ ಪಾಲಿಸಿನ ಅಥವಾ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿನ ಕೊಂಡ್ಕೊಳ್ಳೋದಾದ್ರೆ ಹೇಗೆ ಕೊಂಡ್ಕೊಬೇಕು, ಯಾವ ಆದಾಯದ ಮೂಲ ಇಟ್ಕೊಂಡು ಕೊಂಡ್ಕೊಬೇಕಾಗಿ ಬರುತ್ತೆ. ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತ 45% ಜನಕ್ಕೆ ಸಾಕಷ್ಟು ಜನಕ್ಕೆ ಆದಾಯದ ಮೂಲನೇ ಸಿಗೋದಿಲ್ಲ, ಆದಾಯದ ದಾಖಲೆನೇ ಸಿಗೋದಿಲ್ಲ. ತಹಸೀಲ್ದಾರ್ ಸರ್ಟಿಫಿಕೇಟ್ ಒಂದು ವ್ಯಾಲಿಡೇಟ್ ಅಂತ ಹೇಳ್ತಾರೆ. ತಹಸೀಲ್ದಾರ್ ಸರ್ಟಿಫಿಕೇಟ್ ಮುಖಾಂತರ ನೀವು ಇನ್ಕಮ್ ಪ್ರೂಫ್ ನ ಜನರೇಟ್ ಮಾಡಿ ಕೊಡ್ತೀರಾ ಅಂತಂದ್ರೆ ಎಷ್ಟು ಸುಲಭ ಅಂತ ಯೋಚನೆ ಮಾಡ್ಬೇಕಾಗಿ ಬರುತ್ತೆ. ಸೊ ಈಗೆಲ್ಲ ಯೋಚನೆ ಮಾಡ್ತಾ ಬಂದಾಗ ಉಳಿದಂತ 90% ಪ್ರೊಡಕ್ಷನ್ ಇದೆ ಇನ್ಶೂರೆನ್ಸ್ ಸೆಗ್ಮೆಂಟ್ ಅಲ್ಲಿ ವೇಸ್ಟಾ, ಖಂಡಿತವಾಗ್ಲೂ ಜನಕ್ಕೆ ಹೆಲ್ಪ್ ಆಗ್ತಿಲ್ವಾ. ನೀವು ಕೇವಲ ರಿಟರ್ನ್ಸ್ ನೋಡ್ಕೊಂಡು ಯೋಚನೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಭದ್ರತೆ ವಿಷಯದಲ್ಲಿ ಯೋಚನೆ ಮಾಡಿದಾಗ ಏನೂ ಸಿಗದೆ ಇರುವಂತ ಜಾಗದಲ್ಲಿ 10 ಲಕ್ಷ 50 ಲಕ್ಷ 30 ಲಕ್ಷ ಕವರೇಜ್ ಸಿಗ್ತಿದೆ ಅಂತಂದಾಗ, ಹಾಗೆ ಟರ್ಮ್ ಇನ್ಶೂರೆನ್ಸ್ ಡೆತ್ ಆದ್ರೆ ಮಾತ್ರ ದುಡ್ಡು ಕೊಡುತ್ತೆ, ಡೆತ್ ಆಗ್ಲಿಲ್ಲ ಅಂದ್ರೆ ದುಡ್ಡು ಕೊಡೋದಿಲ್ಲ. ಆದ್ರೆ ರೆಗ್ಯುಲರ್ ಪಾಲಿಸೀಸು ರಿಟರ್ನ್ ಸಮೇತ ಕೊಡುತ್ತೆ, ಜೊತೆಗೆ ಹೆಚ್ಚಿನ ಬೆನಿಫಿಟ್ಸ್ ಕೊಡುತ್ತೆ. ಸೊ ಪ್ರೀಮಿಯಂ ಸ್ಟಾಪ್ ಆಗುವಂಥದ್ದಾಗ್ಬೋದು, ಇನ್ಕಮ್ ಬೆನಿಫಿಟ್ಸ್ ನ ರೀಪ್ಲೇಸ್ ಮಾಡುವಂಥದ್ದಾಗ್ಬೋದು, ಡಿಸಬಿಲಿಟಿ ಬೆನಿಫಿಟ್ ಕೊಡುವಂಥದ್ದಾಗ್ಬೋದು. ಸೊ ಮಕ್ಕಳ ಪಾಲಿಸಿ ಇಟ್ಟಾಗ ತಂದೆ ಇಲ್ಲ ಅಂತಂದಾಗ ಕಟ್ಟುವಂತ ಪ್ರೀಮಿಯಂ ನ ವೇವ್ ಮಾಡುವಂಥದ್ದಾಗ್ಬೋದು, ಎಟ್ಸೆಟ್ರಾ ಅಡಿಷನಲ್ ಬೆನಿಫಿಟ್ಸ್ ಇಟ್ಕೊಡ್ಬೇಕು ಬಂದಾಗ ಒಂದಷ್ಟು ರಿಟರ್ನ್ಸ್ ಕಡಿಮೆ ಆಗುವಂಥದ್ದು ಸರ್ವೇ ಸಾಮಾನ್ಯ. ಸೊ ಯೋಚನೆ ಮಾಡಿ ನೋಡಿ. ಹಾಗೆ ಇನ್ನೊಂದು ವಿಷಯನ ಹೇಳ್ತಾರೆ, ಮಾರ್ಕೆಟ್ ಅಲ್ಲಿ 90% ಪ್ರಾಡಕ್ಟ್ಸ್ ನ ಅಡ್ವೈಸರ್ಸ್ ಪುಷ್ ಮಾಡ್ತಾರೆ. ಕಾರಣ ಯಾಕಪ್ಪ ಅಂದ್ರೆ ಅವ್ರಿಗೆ ಸಿಗುವಂತ ಕಮಿಷನ್ಸ್ಗೋಸ್ಕರ. ಸೊ 25% ಇಂದ 30% ಅಷ್ಟು ಕಮಿಷನ್ಸ್ ಅಥವಾ 40% ಅಷ್ಟು ಕಮಿಷನ್ ಸಿಗುತ್ತೆ ಏಜೆಂಟ್ಸ್ಗೆ. ಹಾಗಾಗಿ ಅವರು ಆ ಪ್ರಾಡಕ್ಟ್ಸ್ ನೇ ಪುಷ್ ಮಾಡ್ತಾರೆ ಅಂತ ಇವರು ಹೇಳ್ತಾರೆ. ಸೊ ಇವ್ರ ಅಭಿಪ್ರಾಯ. ಸೊ ಖಂಡಿತವಾಗ್ಲೂ ಸಿಗ್ತದೆ. ಸೊ ಹಾಗೆ ಇವ್ರು ಹೇಳುವಂಥದ್ದು ಈ ಪಾಲಿಸೀಸ್ ನ ಕೊಂಡ್ಕೊಂಡವ್ರಿಗೆ ಇನ್ಶೂರೆನ್ಸ್ ಕಂಪ್ನೀಸ್ ಉದ್ಧಾರ ಆಗ್ತವೆ, ಇನ್ಶೂರೆನ್ಸ್ ಏಜೆಂಟ್ಸ್ ಬೆಳ್ಕೊಳ್ತಾರೆ, ಕಸ್ಟಮರ್ಸ್ ಬೆಳೆಯೋದಿಲ್ಲ ಅಂತ ಹೇಳ್ತಾರೆ. ಸ್ನೇಹಿತರೆ, ಒಂದು ಪಾಲಿಸಿ ಮಾರಾಟ ಮಾಡ್ಬೇಕು ಅಂತಂದ್ರೆ ಎಷ್ಟು ಸಲ ಓಡಾಡ್ಬೇಕು, ಹಾಗೆ ರೆಗ್ಯುಲರ್ ಇದಲ್ಲದೆ ರಿನ್ಯೂವಲ್ ಕಮಿಷನ್ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ಸೊ ಇವ್ರು ಹೇಳುವಂಥದ್ದು ಒಂದು 100 ಪಾಲಿಸಿನ ಮಾಡ್ಕೊಂಡ್ಬಿಟ್ರೆ ಏಜೆಂಟು ಅವನಿಗೆ ರೆಗ್ಯುಲರ್ ಆಗಿ ಇನ್ಕಮ್ ಬರ್ತಿರುತ್ತೆ, ಅವ್ನು ಬೇರೆ ಕಡೆ ದುಡಿಯುವಂತ ಅವಶ್ಯಕತೆನೇ ಇಲ್ಲ ಅಂತ. ಹೌದು, ಇವ್ರು ಹೇಳ್ತಾರಂತ ಮಾತು ಸತ್ಯ. ಸೊ 100 ಪಾಲಿಸಿ ಮಾರಾಟ ಮಾಡ್ಬೇಕಾದ್ರೆ ಎಷ್ಟು ಶ್ರಮ ಪಡ್ಬೇಕಾಗತ್ತೆ ಅಂತ ಯೋಚನೆ ಮಾಡ್ತೀವಿ.
ಹಾಗೆ ಯಾವ ಸೆಗ್ಮೆಂಟ್ ಅಲ್ಲಿ ನಿಮ್ಗೆ ಲಾಭ ಸಿಗೋದಿಲ್ಲ? ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಹೋಗಿ, ಮೆಡಿಸಿನ್ಸ್ ಹೋಗಿ, ಕ್ಲಾತ್ ಸೆಗ್ಮೆಂಟ್ ಹೋಗಿ, ಎಜುಕೇಶನ್ ಹೋಗಿ, ಬಿಸ್ನೆಸ್ ಹೋಗಿ, ಎಟ್ಸೆಟ್ರಾ ಎಲ್ಲಾದ್ರೂ ಹೋಗಿ, ಎಲ್ಲಿ ನಿಮ್ಗೆ 20-25% ಅಷ್ಟು ಅದಕ್ಕಿಂತ ಕಡಿಮೆ ಸಿಗುವಂತ ಆದಾಯ ಇದೆ? ಜೊತೆಗೆ ಇಲ್ಲಿ 20-25 ಲಕ್ಷ ಜನಕ್ಕಿಂತ ಹೆಚ್ಚಿಗೆ ಸುಮಾರು ಪ್ರೈವೇಟ್ ಇನ್ಶೂರೆನ್ಸ್ ಕಂಪನೀಸು, ಗೌರ್ಮೆಂಟ್ ಇನ್ಶೂರೆನ್ಸ್ ಕಂಪನಿ ಲೆಕ್ಕ ಹಾಕೊಂಡ್ರೆ ಸುಮಾರು 25-30 ಲಕ್ಷ ಜನಕ್ಕೆ ನಿರಂತರವಾದಂತಹ ಒಂದು ಉದ್ಯೋಗನ ಸೃಷ್ಟಿ ಮಾಡಿಕೊಟ್ಟಿರುವಂತಹ ಒಂದು ಗಳಿಕೆ, ಹೆಮ್ಮೆ ಇನ್ಶೂರೆನ್ಸ್ ಸೆಗ್ಮೆಂಟ್ ಅಲ್ಲಿ ಇದೆ. ಸೊ ನೀವ್ ಹೇಳೋ ರೀತಿ ಯೋಚನೆ ಮಾಡೋದಾದ್ರೆ ಇವ್ರನ್ನೆಲ್ಲ ಎಲ್ಲಿ ಕಳಿಸ್ಬೇಕು? ಹಾಗೆ ಇವ್ರಿಗೆಲ್ಲ ಉದ್ಯೋಗ ಹೇಗ್ ಕೊಡ್ತೀರಾ ನೀವು? ಮತ್ತೆ ಸ್ನೇಹಿತರೆ, ಬಂದಂತ ಎಲ್ಲಾ ಏಜೆಂಟ್ಸು ಸಕ್ಸಸ್ ಆಗೋದಿಲ್ಲ, ಅದು ನಿಮಗೂ ಗೊತ್ತಿದೆ. ಕೆಲವರು ಸಕ್ಸಸ್ ಆಗ್ತಾರೆ, ಕೆಲವರು ಆಗೋದಿಲ್ಲ. ಕಾರಣ ಅವ್ರದೇ ಆದಂತ ಸ್ಕಿಲ್ಸ್ ಮುಖಾಂತರ. ಇಲ್ಲಿ ಕೇವಲ ಕಮಿಷನ್ಗೋಸ್ಕರ ಕೆಲಸ ಮಾಡ್ತಾರೆ ಅನ್ನೋದಾದ್ರೆ ಪಾಲಿಸಿ ಕೊನೆ ತನಕ ಸರ್ವಿಸ್ ಕೊಡ್ಬೇಕಲ್ಲ. ಯಾರು ಸರ್ವಿಸ್ ಕೊಡ್ತಾರೆ? ಅವಶ್ಯಕತೆ ಬಿದ್ದಾಗ ಕಸ್ಟಮರ್ ಜೊತೆ ಇದ್ದು ಎಜುಕೇಟ್ ಮಾಡಿ ಅವ್ರಿಗೆ ಬೇಕಾದಂತ ಸರ್ವಿಸ್ ನ ಏಜೆಂಟ್ಸ್ ಕೊಡ್ತಾ ಹೋಗ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಆದಾಯ ಕೊಡ್ಲೇಬೇಕು, ಅವ್ರ ಖರ್ಚನ್ನ ಕೊಡ್ಲೇಬೇಕು. ಇಲ್ಲ ಅಂತಂದ್ರೆ ಸರ್ವಿಸ್ ನಿಂತು ಹೋಗುತ್ತೆ. ಈಗ ನೀವು ರೆಫರ್ ಮಾಡ್ತಾ ಇದ್ರಲ್ಲ ಕಂಪನಿ, ಬ್ರೋಕರ್ ಕಂಪನಿ ಅಂತ, ಆ ಬ್ರೋಕರ್ ಕಂಪನಿಗೆ ಕಮಿಷನ್ ಸಿಗೋದಿಲ್ವಾ? ಎಷ್ಟು ಕಮಿಷನ್ ಸಿಗುತ್ತೆ? ಡಿಸ್ಕೌಂಟ್ ಕೊಟ್ಟು ಪಾಲಿಸಿ ಮಾರಾಟ ಮಾಡ್ತಿದೀವಿ ಅಂತ ಕಂಪ್ನಿ ಹೇಳ್ತಿದೆ ಅಂತಂದ್ರೆ ಯೋಚನೆ ಮಾಡಿ ನೋಡಿ, ಆ ಕಂಪ್ನಿಗೆ ಏನಾದ್ರು ಕಮಿಷನ್ ಇಲ್ಲದೆ ಮಾರಾಟ ಮಾಡ್ತಿದ್ಯಾ? ಅಥವಾ ಚಾರಿಟಿ ಮುಖಾಂತರ, ನಿಮ್ಮ ಮುಖಾಂತರ ಚಾರಿಟಿ ಮಾಡ್ಲಿಕ್ಕೋಸ್ಕರ ಪಾಲಿಸೀಸ್ ನ ಮಾರಾಟ ಮಾಡ್ಲಿಕ್ಕೆ ಪಾಲಿಸಿ ಬಜಾರ್ ಬಂದಿದ್ಯಾ? ಹಾಗಿದ್ರೆ ಯಾಕೆ ರೆಫರ್ ಮಾಡ್ತಾ ಇದ್ದೀರಾ ನೀವು ಪಾಲಿಸಿ ಬಜಾರ್ನ? ಇಲ್ಲಿ 30-40 ಲಕ್ಷ ಜನ ಇಂಡಿವಿಜುವಲ್ ಆಗಿ ತನ್ನ ಹೆಂಡತಿ ಮಕ್ಕಳ ಅಥವಾ ತನ್ನ ಫ್ಯಾಮಿಲಿನ ಸಾಕ್ಲಿಕ್ಕೋಸ್ಕರ ಶ್ರಮ ಪಡ್ತಿದ್ದಾರೆ ಅಂತಂದ್ರೆ ಅದ್ರಲ್ಲಿ ತಪ್ಪೇನಿದೆ? ಹಾಗೆ ಕೊಡುವಂತ ಇನ್ಕಮ್ ಅಥವಾ ಕಮಿಷನ್ ಏನಿದೆ ಅದು ನಿಮ್ಮ ಪ್ರೀಮಿಯಂ ಭಾಗದಲ್ಲ, ಇನ್ಶೂರೆನ್ಸ್ ಕಂಪ್ನಿಯಿಂದ ಕೊಡೋದು. ಸಿಗೋಂಥದ್ದು ಏನಿದೆ ಕಂಪ್ಲೀಟ್ ಬೆನಿಫಿಟ್ ನಿಮ್ಗೆ ಏನ್ ಸಿಗ್ಬೇಕು ಅದು ಸಿಗ್ತಿರತ್ತೆ. ಸೊ ಇದೇ ರೀತಿ ಬ್ರೋಕರ್ಸ್ ಕಂಪ್ನಿಗಳು ಕೂಡ ಕೊಡ್ತಿದೆ. ಹಾಗೆ ಮಿಸ್ಲೀಡ್ ಮಾಡಿ ಈ ರೀತಿ ಕೋಟ್ಯಾಂತರ ರೂಪಾಯಿ ಪೆನಾಲ್ಟಿ ಹಾಕ್ಸ್ಕೊಳ್ಳುವಂತ ಅಡ್ವೈಸರ್ಸ್ ನಿಮ್ಗೆ ಸಿಗೋದಿಲ್ಲ. ಸೊ ಪ್ರಾಮಾಣಿಕವಾಗಿ ನಿಮ್ಗೋಸ್ಕರ, ನಿಮ್ಮ ಸಲಹೆ, ನಿಮ್ಗೋಸ್ಕರ, ನಿಮ್ಮ ವೆಲ್ಫೇರ್ಗೋಸ್ಕರ ಸಜೆಷನ್ ಕೊಡುವಂತ ಅಡ್ವೈಸರ್ಸೇ ಸಿಗ್ತಿದ್ದಾರೆ. ಅಂತವ್ರನ್ನ ಸಂಪರ್ಕ ಮಾಡಿ ಅನುಕೂಲ ಆಗುವಂತ ಪಾಲಿಸಿಗಳನ್ನ ತಗೊಳ್ಳಿ. ಜೊತೆಗೆ ಟರ್ಮ್ ಇನ್ಶೂರೆನ್ಸ್ ಕೂಡ ಅವ್ರ ಮುಖಾಂತರನೇ ಬೈ ಮಾಡಿ. ಸೊ ಇಲ್ಲ ಅಂತಂದ್ರೆ ಈ ರೀತಿಯಾಗಿ ಪೆನಾಲ್ಟಿ ಹಾಕ್ಸ್ಕೊಂಡು ದಂಡ ಬಂದಿರುವಂತ ಕಂಪ್ನಿಗಳ ಮುಖಾಂತರ ಸಜೆಷನ್ಸ್ ನ ತಗೊಂಡು ಪಾಲಿಸಿ ಕೊಂಡ್ಕೊಂಡ್ರೆ ಮುಂದೆ ಸರ್ವಿಸ್ ಸಿಗುತ್ತೆ ಅಂತ ಹೇಳಿ ಹೇಳ್ಲಿಕ್ಕಾಗುತ್ತೆ. ಯೋಚನೆ ಮಾಡಿ ನೋಡಿ ಸ್ನೇಹಿತರೆ. ಮತ್ತೊಂದು ಹೇಳ್ತಾರೆ, ಸುಮಾರು 51 ಇನ್ಶೂರೆನ್ಸ್ ಕಂಪನೀಸ್ ಅಲ್ಲಿ ಟರ್ಮ್ ಇನ್ಶೂರೆನ್ಸ್ ಕಂಪನಿಗೆ ಸಂಬಂಧಪಟ್ಟಂತ ಕೊಟೇಶನ್ ಸಿಗುತ್ತೆ ಅಂತ. ಇಲ್ಲಿ ನಾನು ಹುಡುಕಿದ್ದೇನಪ್ಪಾ ಅಂತಂದ್ರೆ ಇರುವಂತದೇ 24 ಲೈಫ್ ಇನ್ಶೂರೆನ್ಸ್ ಕಂಪನೀಸ್ ಇದೆ ಇಂಡಿಯಾದಲ್ಲಿ. ಈ 51 ಇನ್ಶೂರೆನ್ಸ್ ಕಂಪನೀಸ್ ಯಾವ್ದು ಟರ್ಮ್ ಇನ್ಶೂರೆನ್ಸ್ ಪಾಲಿಸೀಸ್ ನ ಕೊಡ್ತವೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಸೊ ಅದಕ್ಕೋಸ್ಕರ ಮತ್ತೊಂದ್ಸಲ ಸರ್ಚ್ ಮಾಡ್ಲಿಕ್ಕೆ ಹೋದಾಗ ಸಿಕ್ಕಂತದ್ದು ಟೋಟಲ್ 24 ಲೈಫ್ ಇನ್ಶೂರೆನ್ಸ್ ಕಂಪನೀಸ್ ಇದೆ. ಅದರಲ್ಲಿ ಒಂದು ಪಬ್ಲಿಕ್ ಸೆಕ್ಟರು, ಉಳಿದಂತ 23 ಕಂಪನೀಸು ಪ್ರೈವೇಟ್ ಇನ್ಶೂರೆನ್ಸ್ ಕಂಪನೀಸು. ಅದು IRD ಅಂಡರ್ ವರ್ಕ್ ಮಾಡ್ತಾ ಇದೆ ಅಂತ. ಸೊ ಇಷ್ಟು 24 ಕಂಪನೀಸ್ ಇದ್ದು 25-30 ಲಕ್ಷ ಏಜೆಂಟ್ಸ್ ಇದ್ರೂ ಕೂಡ, ಫೀಲ್ಡ್ ಸತತವಾಗಿ ಕೆಲಸ ಮಾಡ್ತಿದ್ರು ಕೂಡ, ಇಲ್ಲಿ ತನಕ ಒಂದು 40 ಕೋಟಿ ಅಥವಾ 30%, 20-25% ಅಷ್ಟು ಜನಕ್ಕೆ ಇನ್ಶೂರೆನ್ಸ್ ಕವರೇಜ್ ಕೊಡ್ಲಿಕ್ಕಾಗಿದೆ. ಅದು 90% ಆಫ್ ದ ಪ್ರಾಡಕ್ಟ್ಸ್ ಯಾವ್ದು ನೀವು ವೇಸ್ಟ್ ಅಂತ ಇದೀರೋ ಆ ಪ್ರಾಡಕ್ಟ್ಸ್ ಮುಖಾಂತರ. ಅಂತಂದ್ರೆ ಓನ್ಲಿ ಟರ್ಮ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ನಾವು ಕೊಡ್ತೀವಿ, ಬರೀ ಟರ್ಮ್ ಇನ್ಶೂರೆನ್ಸ್ ಪಾಲಿಸೀಸ್ ಜನ ಕೊಂಡ್ಕೊಳ್ತಾರೆ ಅಂತಂದ್ರೆ ಇನ್ಶೂರೆನ್ಸ್ ಪೆನೆಟ್ರೇಷನ್ ಎಷ್ಟಾಗ್ಬೋದು ಅಂತ ಖಂಡಿತವೂ ಯೋಚನೆ ಮಾಡ್ಬೇಕಾಗಿ ಬರುತ್ತೆ. ಎಷ್ಟೋ ಸಲ ಮಾಸ್ ಡೆತ್ ಆಗ್ತಿದೆ, ಬ್ಲಡ್ ಮುಖಾಂತರ ಡೆತ್ಸ್ ಆಗ್ತಿದೆ. ಎಷ್ಟೋ ಜನಕ್ಕೆ ಆದಾಯದ ಮೂಲನೇ ಇರೋದಿಲ್ಲ. ಸೊ ಅವ್ರಿಗೆಲ್ಲ ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಸೊ ಮತ್ತೊಂದು ಹೇಳ್ತಾರೆ, ಒಂದ್ಸಲ ಪ್ರೀಮಿಯಂ ನ ಖರೀದಿ ಮಾಡ್ಕೊಂಡ್ರೆ ಇದ್ರ ಮುಖಾಂತರ ನೆಕ್ಸ್ಟ್ ಪಾಲಿಸಿ ಇರೋ ತನಕ ಪ್ರೀಮಿಯಂ ಚೇಂಜ್ ಆಗೋದಿಲ್ಲ ಅಂತ. ಇದು ಇನ್ಶೂರೆನ್ಸ್ ಪಾಲಿಸೀಸ್ ಅಲ್ಲಿ ಇರೋ ಅಂಥದ್ದು ಸತ್ಯವಾದ ಮಾತು. ನೀವು ಒಂದ್ಸಲ ಪಾಲಿಸಿನ ಬೈ ಮಾಡಿದ್ರೆ ಪಾಲಿಸಿ ಕಮೆನ್ಸ್ ಆಗುವಂತ ಟೈಮಲ್ಲಿ ಏನ್ ಏಜ್ ಇತ್ತೋ, ಏನ್ ಪ್ರೀಮಿಯಂ ಡಿಸೈಡ್ ಆಗಿರುತ್ತೋ ಅದೇ ಪ್ರೀಮಿಯಂನ ನೀವು ಪಾಲಿಸಿ ಕೊನೆ ತನಕ, ಟರ್ಮ್ ಇರೋ ತನಕ ಪ್ರೀಮಿಯಂನ ನೀವು ಪೇ ಮಾಡ್ಬೇಕಾಗಿ ಬರುತ್ತೆ. ಅಷ್ಟೇ ಪ್ರೀಮಿಯಂ ಇರುತ್ತೆ. ಇದು ಇವ್ರು ಹೇಳ್ತಾ ಇರುವಂತ ಮಾತು ಸತ್ಯ, ನಾವು ಕೂಡ ಅದನ್ನ ಹೇಳ್ತೀವಿ. ಆದ್ರೆ ಇಲ್ಲಿ ನನ್ಗೆ ಸಿಕ್ಕಂತ ರಿಸಲ್ಟ್, ಇವ್ರು ಕೊಟ್ಟಂತ ಲಿಂಕ್ ಮುಖಾಂತರ ಪಾಲಿಸಿ ಬಜಾರ್ ಸರ್ಚ್ ಮಾಡಿದ್ರೆ ಸಿಕ್ಕಂತ ರಿಸಲ್ಟ್ ಏನಪ್ಪಾ ಅಂತಂದ್ರೆ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಸುಮಾರು ಕಂಪ್ನೀಸ್ ಅಲ್ಲಿ ಕೊಟೇಶನ್ ತಗೊಂಡಿದ್ದೀನಿ. ಇದ್ರಲ್ಲಿ ಸಿಕ್ಕಂತ ವಿಷಯ, ಮೊದಲನೇ ವರ್ಷದಲ್ಲಿ 3,608 ರೂಪಾಯಿ ಇದೆ. ಸೆಕೆಂಡ್ ಇಯರ್ ಇಂದ 4,100 ರೂಪಾಯಿ ಆಗ್ತಿದೆ. ಒಂದು ಕಂಪ್ನಿನ ಒಂದೇ ಕಂಪ್ನಿ ಈ ರೀತಿ ಮಾಡ್ತಿದ್ಯಾ ಅಂತ ಮತ್ತೊಂದಷ್ಟು ಕಂಪ್ನಿ ನೋಡಿದ್ರೆ 3,546 ಮೊದಲನೇ ವರ್ಷದಲ್ಲಿ ಇರುತ್ತೆ. ಎರಡನೇ ವರ್ಷದಲ್ಲಿ 3,772 ರೂಪಾಯಿ ಬರ್ತಿದೆ. ಸ್ನೇಹಿತರೆ, ಇದು ಹೇಗೆ ಸಾಧ್ಯ?
ಮೊದಲನೇ ವರ್ಷದ ಇದ್ದಂತ ಪ್ರೀಮಿಯಂ ಅದೇ ಪ್ರೀಮಿಯಂ ಲೈಫ್ ಲಾಂಗ್ ಕಂಟಿನ್ಯೂ ಆಗ್ಬೇಕಲ್ವಾ? ಈ ಪ್ರೀಮಿಯಂ GST ಬಿಟ್ ಬರ್ತಿರುವಂತ ಪ್ರೀಮಿಯಂ ಆಗಿರೋದ್ರಿಂದ ಯಾವುದೇ ರೀತಿಯಿಂದ ಇನ್ಕ್ರೀಸ್ ಆಗುವಂಗಿಲ್ಲ. ಬೇಸಿಕ್ ಪ್ರೀಮಿಯಂ ಏನಿದೆ ಆ ಪ್ರೀಮಿಯಂ ಪಾಲಿಸಿ ಇರೋ ತನಕ ಕೊನೆ ತನಕ ಅಷ್ಟೇ ಇರ್ಬೇಕಾಗಿ ಬರುತ್ತೆ. ಬಟ್ ಇಲ್ಲಿ ಪಾಲಿಸಿ ಬಜಾರ್ ನೀವು ಬೈ ಮಾಡ್ಕೊಂಡ್ರೆ ಮೊದಲನೇ ವರ್ಷ ಕಡಿಮೆ ಇರುತ್ತೆ, ಎರಡನೇ ವರ್ಷದಿಂದ ಜಾಸ್ತಿ ಆಗುತ್ತೆ ಅಂತಂದ್ರೆ ಕಸ್ಟಮರ್ಸ್ ಏನ್ ಮಾಡಬೇಕು? ಪಾಲಿಸಿಯಿಂದ ಹೊರಗಡೆ ಬರ್ಲಿಕ್ಕೆ ಆಗುತ್ತಾ? ಅಥವಾ ಇದಕ್ಕೆ ಜವಾಬ್ದಾರಿ ಯಾರು? ಪಾಲಿಸಿ ಬಜಾರ ಅಥವಾ ಇದನ್ನ ರೆಫರ್ ಮಾಡಿದಂತವ್ರ? ಸೊ ಪಾಲಿಸಿದಾರ ಏನ್ ಮಾಡ್ಬೇಕಾಗಿ ಬರುತ್ತೆ? ಸೊ ಮೊದಲನೇ ವರ್ಷ ಕಡಿಮೆ ಪ್ರೀಮಿಯಂನ ಕಟ್ಟಿ ಎರಡನೇ ವರ್ಷ ನಿಮ್ ಪ್ರೀಮಿಯಂ ಜಾಸ್ತಿ ಆಗುತ್ತೆ ಅಂತಂದ್ರೆ ಪಾಲಿಸಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ಹೋಗಲ್ಲ, ಹೊಸ ಪಾಲಿಸಿನ ಕೊಂಡ್ಕೊಳ್ಳಿಕ್ಕೂ ಹೋಗೋದಿಲ್ಲ ಅಂತಂದ್ರೆ ಯೋಚನೆ ಮಾಡಿ ನೋಡಿ ಈ ಸಲಹೆ ಅಥವಾ ನಿರ್ಧಾರ ಎಷ್ಟು ಸಹಿ ಅಂತ. ಇದು ಕೇವಲ ಒಂದು ಕಂಪ್ನಿಯಲ್ಲ, ಪಾಲಿಸಿ ಬಜಾರ್ ಮುಖಾಂತರ ಬಂದಂತ ಎಲ್ಲ ಕೊಟೆನ್ಷನ್ಸ್ ಅಲ್ಲೂ ಎರಡನೇ ವರ್ಷದಿಂದ ಪ್ರೀಮಿಯಂ ಜಾಸ್ತಿ ಬರ್ತಿದೆ. ಹಾಗೆ ನಾನು ಇವ್ರು ಸಂಪರ್ಕ ಮಾಡಿದಾಗ ಹೇಳಿದ್ದಿಷ್ಟೇ, ಮೊದಲನೇ ವರ್ಷ ಡಿಸ್ಕೌಂಟ್ ಕೊಟ್ಟಿರ್ತೀವಿ, ಹಾಗಾಗಿ ಪ್ರೀಮಿಯಂ ಕಡಿಮೆ ಇರುತ್ತೆ, ಎರಡನೇ ವರ್ಷ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ಸ್ನೇಹಿತರೆ, ಈ ರೀತಿಯಾದಂತ ಟೂಲ್ಸ್ ಅಥವಾ ಸಲಹೆ ಮುಖಾಂತರ ನೀವು ಪಾಲಿಸಿನ ಸಜೆಸ್ಟ್ ಮಾಡ್ಕೊಬೇಕಾ, ಪಾಲಿಸಿನ ಬೈ ಮಾಡ್ಕೊಬೇಕಾ, ಅಥವಾ ನಿಮಗೆ ಸರಿ ಅನ್ಸಿದ್ದಂತ ನಿಮಗೆ ನಂಬಿಕೆ ಇರುವಂತ ಅಡ್ವೈಸರ್ಸ್ ಮುಖಾಂತರ ಪ್ರೊಫೆಷನಲ್ ಆಗಿ ಅಪ್ರೋಚ್ ಮಾಡುವಂತ ಅಡ್ವೈಸರ್ಸ್ ಮುಖಾಂತರ ಇಂಡಿವಿಜುವಲ್ ಅಡ್ವೈಸರ್ಸ್ ಮುಖಾಂತರ ನೀವು ಪಾಲಿಸಿ ಕೊಂಡ್ಕೊಳ್ಳೋದು ಸೂಕ್ತನಾ ಅಂತ ನಿಮ್ಗೆ ಬಿಟ್ಟಿದ್ದು. ಇಲ್ಲಿ ಯೋಚನೆ ಮಾಡ್ಬೇಕಾಗಿರುವಂತದ್ದು ಇಷ್ಟೇ, ಇವ್ರು ರೆಫರ್ ಮಾಡಿರುವಂತ ಲಿಂಕ್ ಏನಿದೆ, ಈ ಲಿಂಕ್ ಯಾಕೆ ರೆಫರ್ ಮಾಡಿದ್ದಾರೆ ಇವರು? ಇವ್ರಿಗೇನು ಲಾಭ ಇಲ್ವಾ? ಅಥವಾ ಜನಕ್ಕೋಸ್ಕರ ತಿಳುವಳಿಕೆಗೋಸ್ಕರನೇ ಮಾಡಿರೋದಾದ್ರೆ ಈ ತಪ್ಪು ಮಾಹಿತಿನ ಯಾಕೆ ಕೊಡ್ಬೇಕು? ಇದನ್ನು ಯೋಚನೆ ಮಾಡ್ಬೇಕಾಗಿ ಬರುತ್ತೆ. ಸೊ ಕೇವಲ ಏಜೆಂಟ್ಸ್ ಅಷ್ಟೇ ಶ್ರಮ ಪಟ್ಟು ಆದಾಯನ ಅರ್ನ್ ಮಾಡ್ತಿದ್ದಾರೆ ತನ್ನ ಕುಟುಂಬ ಫ್ಯಾಮಿಲಿಗೋಸ್ಕರ ಅನ್ನೋದಾದ್ರೆ ಅದ್ರಲ್ಲಿ ಎಷ್ಟು ತಪ್ಪಿರುತ್ತೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಕೊನೆಗೆ ನಿಮಗೆ ಅವಶ್ಯಕತೆ ಬಿದ್ದಾಗ ನಿಮ್ಮ ಮನೆ ಬಾಗ್ಲಲ್ಲಿಂದು ಸರ್ವಿಸ್ ಕೊಡ್ತಿದ್ದಾರೆ ಅಂತಂದ್ರೆ ಇಂಥ ಅಡ್ವೈಸರ್ಸ್ ಮೇಲೆ ಡಿಪೆಂಡ್ ಆಗ್ಬೇಕಾ, ಅಥವಾ ಈ ರೀತಿಯಾದಂತ ಲಿಂಕ್ಸ್ ಮುಖಾಂತರ ನೀವು ಮೋಸ ಹೋಗ್ಬೇಕಾ ಅಥವಾ ಟ್ರಾಪ್ ಆಗ್ಬೇಕಾ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಇಲ್ಲಿ ತನಕ ಇದ್ದಂತ ವಿಷಯ ಇಷ್ಟೇ. ಸೊ ನಾನೇನ್ ಹೇಳ್ಬೇಕಿತ್ತು ಅಂತ ಅದನ್ನ ಹೇಳಿದೀನಿ. ಸೊ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ ಅಂತ ಅನ್ಕೊಳ್ತೀನಿ. ಸೊ ಮೊದಲನೇ ಬಾರಿ ಏನಾದ್ರು ನೀವು ಚಾನಲ್ಗೆ ಬಂದು G2LIC ಗುರುನ ನೋಡ್ತಾ ಇದ್ದೀರಾ ವಿಡಿಯೋಸ್ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವಿಡಿಯೋ ಯೂಸ್ಫುಲ್ ಆಗಿತ್ತು, ಇನ್ಫಾರ್ಮೇಟಿವ್ ಆಗಿತ್ತು, ಅನುಕೂಲವಾಗಿತ್ತು ಅಂತಂದ್ರೆ ಲೈಕ್ ಮಾಡಿ, ಹಾಗೆ ಹೆಚ್ಚೆಚ್ಚಿಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಮುಂದೆ ಬರುವಂತ ಎಲ್ಲ ವಿಡಿಯೋಗಳನ್ನ ಡೀಟೇಲ್ ಆಗಿ ನೋಡ್ಬೇಕು ಅಂತಂದ್ರೆ ಬೆಲ್ ಐಕನ್ ಏನಿದೆ ನೋಟಿಫಿಕೇಶನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಪೂರ್ತಿ ವಿಡಿಯೋ ನೋಡಿದಕ್ಕೆ ಧನ್ಯವಾದ.